ಈಗ ದೇಶದ ಜನರಿಗೆ ಅನಿಸಿದೆ, ಭಾರತೀಯ ಜನತಾ ಪಕ್ಷ ಮಾನ್ಯ ಮೋದಿಜಿಯವರು ಯಾವ ಸ್ಲೋಗನ್ನ ಹೇಳ್ತಿದ್ರು, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ಇದು ಈಗ ಸತ್ಯ ಆಗಿದೆ ಅಂತ ಎಲ್ಲರಿಗೂ ಮನವರಿಕೆ ಆಗಿರಬೇಕು. ಯಾಕೆಂತಂದ್ರೆ ಕಾಂಗ್ರೆಸ್ನವರು ವಿಜೃಂಭಿಸ್ತಿದ್ದಾರೆ. ನಿನ್ನೆ ಮಹಿಳಾ ಮೀಸಲಾತಿಯ ಬಿಲ್ ಸೋಲು ಕಾಂಗ್ರೆಸ್ನ ಗೆಲುವು ಅಂತ ಸಂಭ್ರಮಣೆ ಮಾಡಿದ್ದಾರೆ. ಬಿಜೆಪಿಗೆ ಮುಖಭಂಗ, NDAಗೆ ಮುಖಭಂಗ ಅಂತ ಹೇಳಿದ್ದಾರೆ. ಒಂದನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು, ಇದು ಬಿಜೆಪಿಯ ಮುಖಭಂಗವೂ ಅಲ್ಲ, ಬಿಜೆಪಿಯ ಸೋಲು ಅಲ್ಲ. ನೀವು ವ್ಯವಸ್ಥಿತವಾಗಿ ಹಿಂದಿನಿಂದ ಏನು ಮಹಿಳೆಯರನ್ನ ಮುಖಭಂಗ ಮಾಡ್ತಿದ್ರಿ, ಅದೇ ಮುಖಭಂಗವನ್ನು ನೀವು ಇವತ್ತು ಮಾಡಿದ್ದೀರಿ. ಮಹಿಳಾ ಮೀಸಲಾತಿಗೆ ಸೋಲಾಗಬೇಕು ಅಂತ ನಿಮ್ಮ ಮನಸ್ಥಿತಿ ಇತ್ತು, ಆ ಸೋಲನ್ನು ನೀವಿವತ್ತು ಮಹಿಳೆಯರಿಗೆ ಉಣಿಸಿದ್ದೀರಿ. ಇದು ಬಿಜೆಪಿ ಅಲ್ಲ. ಯಾಕೆ ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ನೆನ್ನೆ ಹೇಳಿದ್ರು, ಯಾವ ಪಕ್ಷಕ್ಕೆ ಇದರ ಕ್ರೆಡಿಟ್ ಬೇಡ, ಪೊಲಿಟಿಕಲ್ ಮೈಲೇಜ್ ಬೇಡ, ಇದು ಬಹುಕಾಲಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಮಹಿಳಾ ಸಬಲೀಕರಣ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು. ಮಹಿಳೆಯರ ಶೋಷಣೆ ಆಗಬಾರ್ದು. ಆದ್ದರಿಂದ ಅವರಿಗೆ ಎಲ್ಲ ಸಮಾನ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ. ಅದರಿಂದ ಎಂತ ಮಾತು ಹೇಳಿದ್ರು ಗೊತ್ತಾ, ಅದ್ರ ಕ್ರೆಡಿಟ್ ನೀವು ತಗೊಳ್ಳೇಬೇಕು ಅಂತಿದ್ರೆ ನಿಮಗೆ ಮಹಿಳಾ ಮೀಸಲಾತಿಯ ಬ್ಲಾಂಕ್ ಚೆಕ್ ಕೊಟ್ಬಿಡ್ತೇವೆ, ನೀವು ಅದರ ಕ್ರೆಡಿಟ್ ನೀವೇ ತಗೊಳ್ಳಿ ಅಂದ್ರು. ಇದಕ್ಕಿಂತ ದೊಡ್ಡ ವಿಷಯವನ್ನು ಏನು ಹೇಳಬೇಕಾಗಿತ್ತು? ಭಾರತೀಯ ಜನತಾ ಪಕ್ಷದ ತಪ್ಪು ಎಲ್ಲಿದೆ? ಒಂದೆಡೆ ಈಗ ನೀವು ಹೇಳ್ತಿದ್ರಿ ಮಹಿಳೆಯರ ಸಬಲೀಕರಣಕ್ಕಾಗಿ ಗ್ಯಾರಂಟಿಗಳು ತಂದಿದ್ದಲ್ವಾ, ಅಂದ್ರೆ ಮತ್ತೊಂದು ಕಡೆಯಿಂದ ಶೋಷಣೆ. ಅವರಿಗೆ ನಿಮ್ಮ 2,000 ರೂಪಾಯಿ ಅಲ್ಲ ಬೇಕಾಗಿರೋದು, ಈ ದೇಶದ ಪಾರ್ಲಿಮೆಂಟ್ನಲ್ಲಿ ಕುಳಿತು ಕಾನೂನು ರಚನೆಯಲ್ಲಿ, ನ್ಯಾಯ ನೀತಿ ನಿರೂಪಣೆಗಳಲ್ಲಿ ಗಂಡಸರಂತೆ ಸರ್ವರಿಗೂ ಸಮಾನ ಹಕ್ಕು ಬೇಕು ಅಂತಕ್ಕಂಥದ್ದೇ ಅದು ಸಬಲೀಕರಣವೇ ಹೊರತು ನೀವು ಕೊಡ್ತಕ್ಕಂಥ ಪುಡಿಗಾಸು, ಬಸ್ಸಿನಲ್ಲಿ ಹೋಗಲಿಕ್ಕೆ ಕೊಟ್ಟಿರ್ತಕ್ಕಂಥ ಅವಕಾಶ ಇದು ಸಬಲೀಕರಣ ಅಲ್ಲ. ಆಗಿದ್ಮೇಲೆ ನಾನು ಈ ರಾಜ್ಯದ ಮಹಿಳೆಯರಲ್ಲಿ ನಾನು ಮನವಿ ಮಾಡ್ತೇನೆ, ತಾಯಂದ್ರೆ ನಿಮಗೆ ಈ ಗ್ಯಾರಂಟಿಯೇ ಸಾಕು, ಸಮಾನ ಹಕ್ಕುಗಳ ಗ್ಯಾರಂಟಿ ಬೇಕೋ ನೀವು ತೀರ್ಮಾನ ಮಾಡಿ. ಇವತ್ತು ಕಾಂಗ್ರೆಸ್ ಯಾವತ್ತೂ ನಿಮ್ಮ ಪರ ಅಲ್ಲ. ಸಂದರ್ಭ ಗೆಲ್ಲುವ ಕಾರಣಕ್ಕೆ ಗ್ಯಾರಂಟಿಗಳನ್ನು ಕೊಟ್ಟು ವೋಟ್ ಮಾತ್ರ ಬೇಕು, ನಿಮ್ಮ ಸಬಲೀಕರಣ ನಮಗೆ ಬೇಕಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ಕಾಂಗ್ರೆಸ್ ತೋರಿಸಿಕೊಟ್ಟಿದೆ. ಅದಕ್ಕೆ ನಾನು ಇವತ್ತಿನದಲ್ಲ ಕಾಂಗ್ರೆಸ್ನ ನೀತಿ ಇದು. ಮೊದಲ ಪ್ರಧಾನಮಂತ್ರಿಯನ್ನ ಈ ದೇಶಕ್ಕೆ ಕೊಟ್ಟಿದ್ದು ಕಾಂಗ್ರೆಸ್ ಅಂದರು. ಆ ಕಾಲ ಎಂಥದ್ದು ಅಂತ ಎಲ್ಲರಿಗೂ ಗೊತ್ತು. ಮಹಿಳೆಯರಿಗೆ ಮತದಾನದ ಹಕ್ಕೇ ಇರಲಿಲ್ಲ ಬ್ರಿಟಿಷರ ಕಾಲದಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮದಿಂದ ಆ ಮತದಾನದ ಹಕ್ಕನ್ನ ಮಹಿಳೆಯರಿಗೆ ಕೊಡಲಾಯಿತಾಗ. ಅದು ಒಂದು ಕಡೆ ಇರಲಿ. ಹಿಂದೂ ಕೋಡ್ ಬಿಲ್ ಯಾರು ತಂದಿದ್ದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆವತ್ತೇ ಹಿಂದೂ ಕೋಡ್ ಬಿಲ್ ತಂದ ತಕ್ಷಣ ಅದನ್ನ ವಿರೋಧಿಸಿದವರು ಯಾರು? ಕಾಂಗ್ರೆಸ್ ವಿರೋಧಿಸಿದ್ದು. ಎ ಸಿಗ್ನಿಫಿಕೆಂಟ್ ಸೆಕ್ಷನ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ opposed the Hindu Code Bill introduced by Dr. B.R. Ambedkar to empower women with equal property and marriage rights and equal rights ಅನ್ನು ತರಲಿಕ್ಕೆ ನೆಹರು ಸರ್ಕಾರ ಆವತ್ತೇ ಇದನ್ನ ಕಾಂಗ್ರೆಸ್ ವಿರೋಧ ಮಾಡಿದೆ. ಮಹಿಳೆಯರಿಗೆ ಈಕ್ವಲ್ ರೈಟ್ಸ್ ಇರಬೇಕು ಅಂತೇಳಿ ಪ್ರತಿಪಾದನೆ ಮಾಡಿದವರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆವತ್ತೇ ಕಾಂಗ್ರೆಸ್ ಒಪ್ಪಲಿಲ್ಲ. ಮಧ್ಯೆ
2-3 ಪ್ರಯತ್ನಗಳು ನಡೆದವು. ಯಾಕೆ ಅಂತಂದರೆ ಈ 50% ಇರ್ತಕ್ಕಂಥ ಮಹಿಳೆಯರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಆದರೆ ಪ್ರಯತ್ನವೂ ನಾವು ಮಾಡದೇ ಇದ್ದರೆ ನಮ್ಮ ವಿರೋಧಿಗಳಾಗಬಹುದು ಅವರು ಅನ್ನೋ ಉದ್ದೇಶ ಇತ್ತು. ಅದಕ್ಕೆ ಒಂದು ಸಾರಿ ಬಿಲ್ ತರೋದು, ಅದೇನೋ ಹೇಳ್ತಾರಲ್ಲ, ಮಗು ತೂಗೋದು ಅವರೇ, ತೊಟ್ಟಲ್ಲಿ ತೂಗೋದು ಅವರೇ, ಮಗುವನ್ನು ಗಿಲ್ಲೋದು ಅವರೇ. ಈ ಕೆಲಸ ಮಾಡಿ ತಮ್ಮ ಪಕ್ಷದವರೇ ವಿರೋಧ ಮಾಡಿದ್ರು ಅಂತೇಳಿ ಈ ಬಿಲ್ ಪಾಸ್ ಆಗಿರಲಿಲ್ಲ. ವಿರೋಧ ಪಕ್ಷಗಳಿರಲಿ, ಕಾಂಗ್ರೆಸ್ ಪಕ್ಷದಲ್ಲೇ ನಮಗೆ ವಿರೋಧ ಇದೆ ಆ ಕಾರಣದಿಂದ ಇಲ್ಲ ಅಂತ. ಇದನ್ನು ಮುಂದಿಟ್ಕೊಂಡು ಇವತ್ತು ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ 50% ಅಷ್ಟು ಏನು ಈಕ್ವಲ್ ಟು ಮೆನ್ ಇದಾರೋ ಅವರಿಗೆ ನೀವು ದ್ರೋಹ ಮಾಡಿದ್ದೀರಿ, ಅನ್ಯಾಯ ಮಾಡಿದ್ದೀರಿ, ಶೋಷಣೆ ಮಾಡಿದ್ದೀರಿ. ಇನ್ನು ಎಷ್ಟು ವರ್ಷಗಳ ಕಾಲ ನೀವು ಅವರನ್ನು ಶೋಷಣೆ ಮಾಡಿ ಈ ರೀತಿ ಇಡಬೇಕು ಅಂತಿದ್ದೀರಿ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ವಾ? ಅವರಿಗೆ ಎಲ್ಲ ಹಕ್ಕುಗಳು ಬರಬೇಡವಾ? ಇದರಿಂದ ನೀವಿವತ್ತು ಅಪಮಾನ ಮಾಡಿರ್ತಕ್ಕಂಥದ್ದು, ವಂಚನೆ ಮಾಡಿರ್ತಕ್ಕಂಥದ್ದು, ಮೋಸ ಮಾಡಿರ್ತಕ್ಕಂಥದ್ದು ಈ ದೇಶದ ಮಹಿಳೆಯರಿಗೆ ಹೊರತು ರಾಜಕೀಯ ಪಕ್ಷಗಳಿಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.